ಕೇರಳದ ಕನ್ನಡ ಶಾಲೆಗಳಲ್ಲಿ ಕನ್ನಡ ಉಳಿಸೋಕೆ ಕಾಂಗ್ರೆಸ್ ಸರ್ಕಾರದಿಂದ ಯಾವುದೇ ಕಾನೂನಿನ ಹೋರಾಟ ಇಲ್ಲ. ಸೂಪರ್ ಸಿಎಂ ಕೆಸಿ ವೇಣುಗೋಪಾಲ್ ಅವರು ಅನುಮೋದನೆ ನೀಡಿರುವ ನಯವಾಗಿ ರಚಿಸಲಾದಂತಹ ಪತ್ರ ಬರೆದು ಈಗ ಮುಖ್ಯಮಂತ್ರಿಗಳು ಕೈ ತಳೆದುಕೊಳ್ಳುತ್ತಿದ್ದಾರೆ. ಹೀಗಂತ ಜೆಡಿಎಸ್ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಅವರು ಟ್ವೀಟ್ ಮೂಲಕ ಗುಡುಗಿದ್ದಾರೆ. ಕೇರಳದ ಕನ್ನಡ ಮಾಧ್ಯಮ ಶಾಲೆಗಳಲ್ಲಿಯೂ ಮಲಯಾಳಂ ಭಾಷೆಯನ್ನ ಕಡ್ಡಾಯಗೊಳಿಸೋಕೆ ಕೇರಳ ಸರ್ಕಾರವು ಮಸೂದೆಯನ್ನ ಮಂಡಿಸಿದೆ ಮತ್ತು ಕರ್ನಾಟಕ ಸಿಎಂ ಇದಕ್ಕೆ ಪತ್ರದ ಮೂಲಕ ಸಂವಿಧಾನಿಕವಾಗಿ ಮೌಲ್ಯಗಳ ಪಾಠವನ್ನ ಮಾಡ್ತಿದ್ದಾರೆ. ಕೋಗಿಲುವಿನಲ್ಲಿ ಸರ್ಕಾರವು ಸರ್ಕಾರಿ ಭೂಮಿಯಲ್ಲಿರುವಂತಹ ಅಕ್ರಮ ಮನೆಗಳು ಅಂತ ಕರೆದು ಮನೆಗಳು ನೆಲಸಮ ಮಾಡಿತು. ಆದ್ರೆ ಸಿಎಂ ಪಿಣರಾಯಿ ವಿಜಯನ್ ಟ್ವೀಟ್ ಮಾಡಿ ಕೆಸಿ ವೇಣುಗೋಪಾಲ್ ಮಾತನಾಡಿದ ಕ್ಷಣ ಅದೇ ಸರ್ಕಾರವು ಮಾನವೀಯತೆ, ಸೂಕ್ಷ್ಮತೆ ಮತ್ತು ಇತರ ಆಯ್ಕೆಗಳನ್ನ ಕಂಡುಕೊಂಡಿತು. ಭಾಷಾಭಿಮಾನವು ಕೇರಳದ ಅನುಮೋದನೆಗಾಗಿ ಕಾಯ್ತಾ ಇದೆ. ಇದು ಒಕ್ಕೂಟವಾದವಲ್ಲ, ಇದು ಎರವಲು ಪಡೆದಂತಹ ಆತ್ಮಸಾಕ್ಷಿಯೊಂದಿಗೆ ರಿಮೋಟ್ ನಿಯಂತ್ರಿತ ಸರ್ಕಾರವಾಗಿದೆ ಅಂತ ನಿಖಿಲ್ ಕುಮಾರಸ್ವಾಮಿ ಅವರು ವ್ಯಂಗ್ಯವಾಡಿದ್ದಾರೆ.